ನಮಸ್ಕಾರ. ನನ್ನ ಹೆಸರು Dr.Bharath ಚಂದ್ರ. ಬಹಳ ಜನ ನಮಗೆ ಇಮೇಲ್ ಮಾಡಿದ್ದಾರೆ, ನಮ್ಮ ಕ್ಲಾಸು ತಗೊಂಡವರು. ಸರ್, ವೇದಾಂತ ಡಿಲಿಸ್ಟಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೀವಾಗಲೇ ನೋಡಿರಬೇಕು, ವೇದಾಂತ ಶೇರುಗಳನ್ನು ಡಿಲಿಸ್ಟ್ ಮಾಡ್ತೇವೆ ಅಂತ ಎಲ್ಲರಿಗೂ ನೋಟಿಸ್ ಕಳಿಸಿದ್ದಾರೆ. ಡಿಲಿಸ್ಟಿಂಗ್ ಅಂದರೆ ಏನು ಅಂತ ಮೊದಲು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಉದಾಹರಣೆಗೆ, ಕಂಪೆನಿ ಶೇರ್ಸ್ ಆರ್ ಲಿಸ್ಟೆಡ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇವ್ರು ಏನು ಮಾಡ್ಬೋದು, ಆವಾಗ ಕಂಪೆನಿದು ಶೇರುಗಳನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಿದ್ರೆ ಜನರು ಪರ್ಚೇಸ್ ಮಾಡ್ಬೋದು, ಸೇಲ್ ಮಾಡ್ಬೋದು. ಡಿಲಿಸ್ಟಿಂಗ್ ಅಂತಂದರೆ ಆಪೋಸಿಟು. ಎಕ್ಸಿಸ್ಟಿಂಗ್ ಶೇರ್ಸ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಸ್ಟಾಕ್ ಎಕ್ಸ್ಚೇಂಜ್ and will not be available for purchase and sales. ಸ್ನೇಹಿತರೆ, ಈ ಪ್ರಮೋಟರ್ಸು ವೇದಾಂತ ಇಂಡಸ್ಟ್ರೀಸ್ ಲಿಮಿಟೆಡ್ ಅವರು, ಕಂಪನಿಯವರು ಯಾಕೆ ಡಿಲಿಸ್ಟಿಂಗ್ ಮಾಡ್ತಿದ್ದಾರೆ? ಯಾಕೆ ಅಂತಂದರೆ, ಅವರು ಮೆಜಾರಿಟಿ ಆಫ್ ದ ಶೇರ್ಸ್ಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ತಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಕಂಪನಿಯನ್ನು ಪಬ್ಲಿಕ್ ಲಿಮಿಟೆಡಿಂದ ಪ್ರೈವೇಟ್ ಲಿಮಿಟೆಡ್ ಮಾಡಿಕೊಂಡು ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂತ ಹವಣಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮೆಟಲ್ ಸೆಕ್ಟರ್ನಲ್ಲಿ ರೇಟು ತುಂಬ ಕಮ್ಮಿ ಇದೆ, ಡಿಪ್ರೆಸ್ಡ್ ಸ್ಟೇಟ್ನಲ್ಲಿದೆ. ಇದರ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ಜನರಿಂದ ಶೇರ್ಸನ್ನು ಖರೀದಿ ಮಾಡ್ಕೊಂಡ್ಬಿಟ್ಟು ನಾವೇ ಇಟ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಬರುವ ಪ್ರಾಫಿಟನ್ನು ನಾವೇ ಎಂಜಾಯ್ ಮಾಡ್ಬೋದು ಅನ್ನೋ ಮನಸ್ಥಿತಿಯಿಂದ ಅವರು ಡಿಲಿಸ್ಟಿಂಗ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಪ್ರಮೋಟರ್ಸು 87 ರೂಪಾಯಿ 25 ಪೈಸೆನ ನಾವು ಕೊಡ್ತೇವೆ, ನೀವು ನಮ್ಮ ಷೇರುಗಳನ್ನು ನಮಗೆ ವಾಪಸ್ ಮಾರಿ ಅಂತ ಎಲ್ಲರಿಗೂ ನೋಟಿಸ್ ಕಳಿಸಿದ್ದಾರೆ. ಇದು ಯಾವಾಗ ಅಂತಂದರೆ ಮೇ 2020ಯಲ್ಲಿ. ಆವಾಗ ಶೇರಿನ ಬೆಲೆ ಅಪ್ರಾಕ್ಸಿಮೇಟ್ 80 ರೂಪಾಯಿ ಇತ್ತು. 80ರ ಬದಲು 87.25 ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ನಾನು ಒಂದು ಟಿ ವಿ ಇಂಟರ್ವ್ಯೂ ನೋಡಿದೆ. ಫೇಮಸ್ ಫೈನಾನ್ಸ್ ಸ್ಪೆಷಲಿಸ್ಟು ಕರ್ನಾಟಕದವರು ಜನರಿಗೆ ಹೇಳ್ತಾಯಿದ್ರು, ಅವರು ವೇದಾಂತದವರು ಡಿಲಿಸ್ಟ್ ಮಾಡಿಬಿಟ್ರೆ ಮುಂದೆ ನಿಮಗೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದಾಗಿ 87 ರೂಪಾಯಿ 25 ಪೈಸೆಗೆ ಮಾರ್ಕೊಂಡು ಬಿಡಿ ಅಂತ ಜನರಿಗೆ ಮುಕ್ತವಾಗಿ ಸಜೆಷನ್ಸ್ ಕೊಡ್ತಾಯಿದ್ರು. ಸ್ನೇಹಿತರೆ, ಇದು ತಪ್ಪು. ಯಾಕಂತಂದರೆ ಯಾರು ಪ್ಯಾನಿಕ್ ಆಗಿಬಿಟ್ರು, ಭಯಪಟ್ಟರು, ಅವರು ಆವತ್ತು ವೇದಾಂತ ಶೇರನ್ನು ಸೇಲ್ ಮಾಡ್ಕೊಂಬಿಟ್ರು. ಆದರೆ ತುಂಬ ಜನ ಇನ್ನೂ ಸೇಲ್ ಮಾಡಿಲ್ಲ. ಆದ್ದರಿಂದ ವೇದಾಂತದವರು ಮತ್ತೊಮ್ಮೆ ಡಿಲಿಸ್ಟಿಂಗಿಗೆ ಒಂದು ಟೈಮ್ ಕೊಟ್ಟಿದ್ದಾರೆ. ಅಕ್ಟೋಬರ್ 5ರಿಂದ ಅಕ್ಟೋಬರ್ 9ರೊಳಗೆ ನೀವೇನು ಪ್ರೈಸಿಗೆ ಕೊಡಬೇಕಂತಿದ್ದೀರಿ ಆ ಪ್ರೈಸನ್ನು ನಮಗೆ ಬರೆದು ಕಳಿಸಿ. ಸದ್ಯಕ್ಕೆ ವೇದಾಂತ ಮೊನ್ನೆ 137 ಇತ್ತು, ಇವತ್ತು 124ಕ್ಕೆ ಒಂದು ಕೂತ್ಕೊಂಡಿದೆ. IPOದಲ್ಲಿ ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ಅಂತ ಮಾಡಿ ಹಣವನ್ನು ಸಂಗ್ರಹ ಮಾಡ್ತಾರೆ. ಅಂದರೆ ನೀವು ನೋಡಿರಬೇಕು, ಮೊನ್ನೆ UTI AMC IPOದವರು ನಮ್ಮ ಪ್ರೈಸು 552ರಿಂದ 554 ಅಂತಿಟ್ಟರು. ಜನ ಯಾವುದೋ ಒಂದು ರೇಟಿಗೆ ಬಿಡ್ಡಿಂಗ್ ಮಾಡಿ ಹಣವನ್ನು ಕಳಿಸಿ ಷೇರುಗಳನ್ನು, ಪ್ರಾಥಮಿಕ ಷೇರುಗಳನ್ನು ಪರ್ಚೇಸ್ ಮಾಡಿಕೊಂಡ್ರು. ಡಿಲಿಸ್ಟಿಂಗ್ ಪ್ರಾಸೆಸ್ಸು ಆಪೋಸಿಟ್ಟು. ಶೇರ್ ಹೋಲ್ಡರ್ಸು ಹೇಳಬೇಕು ಕಂಪನಿಗೆ, ನಮಗೆ ಏನು ಪ್ರೈಸ್ ಬೇಕು, ನಮ್ಮ ಎಕ್ಸ್ಪೆಕ್ಟೇಷನ್ ಏನು. ಉದಾಹರಣೆಗೆ, ಶೇರ್ ಹೋಲ್ಡರ್ಸ್ ಎಲ್ಲ ಸೇರಿಕೊಂಡು ನಮಗೆ 160 ಸಿಕ್ಕಬೇಕು, 180 ಸಿಕ್ಕಬೇಕು, 200 ಸಿಕ್ಕಬೇಕು ಅಂತ ಏನಾದರೂ ಡಿಸೈಡ್ ಮಾಡಿ ಮೆಜಾರಿಟಿಯವರು ಏನು ಡಿಸೈಡ್ ಮಾಡ್ತಾರೋ ಆ ರೇಟ್ನಲ್ಲಿ ಕಂಪನಿಯವರು ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕಾಗುತ್ತೆ. ಕಂಪನಿ ಏನಾದರೂ ಡಿಲಿಸ್ಟ್ ಮಾಡಬೇಕು ಅಂತಾದರೆ 90% ಶೇರುಗಳು ಆ ಕಂಪನಿಯ ಮ್ಯಾನೇಜ್ಮೆಂಟಿನ ಹೆಸರಿನಲ್ಲೇ ಇರಬೇಕು. ಆದರೆ ಸದ್ಯದ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ನಿಮಗೆ ತೋರಿಸ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ವೇದಾಂತ ಇಂಡಸ್ಟ್ರೀಸ್ ಕಂಪನಿಯ ಪ್ರಮೋಟರ್ಸ್ ಹತ್ರ 51.07% ಮಾತ್ರ ಇದೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಅವ್ರ ಹತ್ರ 16.31% ಇದೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ 24.08% ಇದೆ. ನಮ್ಮ ಹತ್ರ, ನಿಮ್ಮ ಹತ್ರ, ರಿಟೇಲರ್ಸ್ ಹತ್ರ 8.54% ಇದೆ.
ಅದರಿಂದಾಗಿ ಕಂಪನಿಯವರ ಹತ್ರ ಇರೋದು 51%, ಇನ್ನೂ 49%ನ ಅವರು ಪರ್ಮಿಷನ್ ಕೇಳಿಬಿಟ್ಟು ಡಿಲಿಸ್ಟಿಂಗ್ ಹೋಗಬೇಕು. ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇದ್ದಾರಲ್ಲ, ಅವರು ಸುಲಭದಲ್ಲಿ ಈ 87 ರೂಪಾಯಿಗಾಗಲಿ 124ಕ್ಕಾಗಲಿ ಒಪ್ಪುವ ಅಂದಾಜು ಇಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ ತಮಗೆ ಪ್ರಾಫಿಟ್ ಆಗಲಿ ಅಂತೇಳಿ ಹೈಯರ್ ಪ್ರೈಸ್ನಲ್ಲಿ ಬಿಡ್ಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ ನಾನು ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಈ ಪಟ್ಟಿಯಲ್ಲಿ ಸ್ನೇಹಿತರೆ ಯಾರ್ಯಾರ ಹತ್ರ ಎಷ್ಟೆಷ್ಟು ಷೇರುಗಳು ಬಲ್ಕ್ ಆಗಿದ್ದಾವೆ ಹೇಳ್ತಾ ಇದ್ದೀನಿ. LIC ಅವರ ಹತ್ರ 6.37% ಇದೆ. ICICI ಪ್ರುಡೆನ್ಷಿಯಲ್ ಹತ್ರ 4.81% ಇದೆ. HDFC ಈಕ್ವಿಟಿ ಫಂಡ್ ಹತ್ರ 3% ಇದೆ. SBI ಆರ್ಬಿಟ್ರಾಜ್ ಆಪರ್ಚುನಿಟೀಸ್ ಫಂಡ್ ಹತ್ರ 1.16% ಇದೆ. ಮುಂದೆ ಹೋಗೋ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಬಹಳ ಜನ ನಮ್ಮ ಯೂಟ್ಯೂಬ್ ಚಾನಲಿನ ಮೆಂಬರ್ಸು ಪ್ರಶ್ನೆ ಕೇಳ್ತಾ ಇದ್ರು, ನಿಮ್ಮ ಪ್ರಥಮ ಬಾರಿಗೆ ನಡೆಯುವ ಕನ್ನಡದ ಆನ್ಲೈನ್ ಕಾರ್ಯಕ್ರಮ ಯಾವಾಗ ಆಗುತ್ತದೆ? ಅದರ ಬಗ್ಗೆ ಜಾಸ್ತಿ ಡೀಟೇಲ್ಸ್ನ ಕೊನೆಯಲ್ಲಿ ಹೇಳುತ್ತೇನೆ. ಒಂದು ವಿಚಾರ ಹೇಳ್ತಾ ಇದ್ದೀನಿ, ಮುಂದಿನ ಭಾನುವಾರ ಅಂದರೆ 11ನೇ ತಾರೀಕು ಅಕ್ಟೋಬರು ಒಂದು ಇಂಟ್ರಡಕ್ಟರಿ ಫ್ರೀ ವೆಬಿನಾರ್ ಇದೆ. ದಯವಿಟ್ಟು ಅಟೆಂಡ್ ಆಗಿ ಡೀಟೇಲ್ಸ್ನ ಕೊನೆಯಲ್ಲಿ ಕೊಡುತ್ತೇನೆ. ಸ್ನೇಹಿತರೆ, ನೀವೇನಾದರೂ ವೇದಾಂತ ಷೇರಿನ ಹೂಡಿಕೆದಾರರಾಗಿದ್ದರೆ ನಿಮಗೆ ಈಗ ಸದ್ಯಕ್ಕೆ 3 ಆಯ್ಕೆಗಳಿದ್ದಾವೆ. ಮೊದಲನೇದು, ಮಾರ್ಕೆಟ್ ಪ್ರೈಸು ಸದ್ಯಕ್ಕೆ 124 ಇದೆ, ನಾಳೆ ಗೊತ್ತಿಲ್ಲ, ಆ ರೇಟಲ್ಲಿ ನಾಳೆನೇ ಮಾರ್ಕೊಂಡ್ಬಿಡೋದು. ಎರಡನೆಯ ಚಾಯ್ಸು, ನಿಮಗೆ ಬಿಡ್ಡಿಂಗಿಗೆ ಅವಕಾಶ ಕೊಟ್ಟಿದ್ದಾರೆ, 160 ಅಂತ ಹೇಳ್ಬೋದು, 180 ಅಂತ ಹೇಳ್ಬೋದು, 200 ಹೇಳ್ಬೋದು. ಅದರ ಮೇಲಿನ ಫಿಗರನ್ನು ನೀವು ಅಪ್ಲಿಕೇಶನಲ್ಲಿ ಬರೆದು ಕಳಿಸ್ಬೋದು. ಮೂರನೇದು, ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಈ ಡೊಮೆಸ್ಟಿಕ್ಕು ಮತ್ತು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಅವರಿಗೆ ಜಾಸ್ತಿ ದುಡ್ಡು ಬೇಕು ಅಂತ ಇರಬೇಕಾದ್ರೆ 13ನೇ ತಾರೀಕು ಅಕ್ಟೋಬರಿಗೆ ಬಿಡ್ಡಿಂಗ್ ಹಾಕ್ತಾರೆ. ಅವರು ಏನು ಬಿಡ್ಡಿಂಗ್ ಹಾಕ್ತಾರೋ ಅದರ ಪ್ರಕಾರ ವೇದಾಂತ ಶೇರ್ನವರು ಡಿಸೈಡ್ ಮಾಡಬೇಕು, ಈ ಶೇರನ್ನು ಎಷ್ಟು ರೇಟಿಗೆ ನಾವು ಡಿಲಿಸ್ಟಿಂಗ್ ಮಾಡ್ತೇವೆ ಅಂತ. ನೀವು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ಆ ಡಿಲಿಸ್ಟಿಂಗ್ ಮಾಡಿದ ಪ್ರೈಸಿಗೆ ಇನ್ನು ಮುಂದಿನ 1 ವರ್ಷದ ಒಳಗಾಗಿ ನೀವು ಕೊಟ್ಟರೂ ಕೂಡ ವೇದಾಂತದವರು ಅದೇ ರೇಟನ್ನು ನಿಮಗೆ ಕೊಡ್ತಾರೆ. 87 ರೂಪಾಯಿಗೆ ನೀವು ಸೇಲ್ ಮಾಡಬೇಕಂತಿಲ್ಲ, ಅದು 5-6 ತಿಂಗಳ ಕೆಳಗೆ ಕೊಟ್ಟಂಥ ರೇಟು. ಅದರಿಂದಾಗಿ ಕಾಯ್ತಾ ಇರಿ. ಬಹಳಷ್ಟು ಜನ ಅರ್ಜೆಂಟ್ ಮಾಡ್ಕೊಂಡ್ಬಿಟ್ಟು 87 ರೂಪಾಯಿಗೆ ಕೊಟ್ಬಿಟ್ಟಿದ್ದಾರೆ. ಸ್ನೇಹಿತರೆ, 1 ವರ್ಷ ಸಮಯ ಇದೆ 3ನೇ ಚಾಯ್ಸ್ನಲ್ಲಿ. ಅದರಿಂದಾಗಿ ಕಾಯುವುದು ಲೇಸು ಎನ್ನುವುದು ನನ್ನ ಸಲಹೆ. ಸ್ನೇಹಿತರೆ, ಈಗ ನೀವು ಕೇಳ್ಬೋದು, ನಮ್ಮ ಮುಂದಿನ ಕನ್ನಡದ ಆನ್ಲೈನ್ ಕಾರ್ಯಕ್ರಮ, ಪ್ರಪ್ರಥಮ ಕಾರ್ಯಕ್ರಮ ಯಾವಾಗ? ಅದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ಈ ಭಾನುವಾರ ನಡೆಯುವ ಫ್ರೀ ವೆಬಿನಾರಿಗೆ ಬನ್ನಿ. ಫ್ರೀ ವೆಬಿನಾರಿಗೆ ಬರುವುದು ಹೇಗೆ ಅಂತ ಹೇಳೋದಕ್ಕೆ ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೇವೆ. ಒತ್ತಿ ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ಭಾನುವಾರ ತಪ್ಪದೆ ಬನ್ನಿ. ಈ ಚಾನ್ಸನ್ನು ಏನಾದರೂ ಮಿಸ್ ಮಾಡಿದರೆ ಮುಂದಿನ ಕಾರ್ಯಕ್ರಮಕ್ಕಾಗಿ ಬಹಳಷ್ಟು ದಿನ ಕಾಯಬೇಕಾಗ್ತದೆ. ಸ್ನೇಹಿತರೆ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.